ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಸೊ ಇವತ್ತು ತುಂಬ ಸ್ಪೆಷಲ್ ಡೇ. ಸೊ ಎಲ್ಲರಿಗೂ ಸ್ಪೆಷಲ್ ಡೇ ಇರ್ತದೆ, ಬಟ್ ನನಗೇನಷ್ಟೇನು ತುಂಬ ಸ್ಪೆಷಲ್ ಡೇ ಏನಂತೇನಿಲ್ಲ. ಸೊ ಎಲ್ಲರೂ ಲೈಕ್ ಆಚರಿಸ್ಕೊಳ್ತಾರೆ ಅಂದರೆ ನಾನು ಒಂದೇನು ಓಕೆ ಸಮ್ ರೆಸ್ಪಾನ್ಸಿಬಿಲಿಟಿ. ಸೊ ಹಾಗೆ ನಂದು ಇವತ್ತಿದು ಲೈಕ್ ಈ ವರ್ಷ ನನ್ನ ಬರ್ತಡೇನ ನಾನು ಏನೊಂದು ಕಮಿಟ್ಮೆಂಟ್ ಮಾಡಿಕೊಡು ಅಂತಿದ್ದೇನೆಂದರೆ, ಸೊ ನಾ ಈ ವ್ಲಾಗ್ ವೀಡಿಯೋನ ವೀಕ್ಲಿ 3 times ಆದರೂ ನಾನು ನಿಮ್ಗೊಂದು ಖುಷಿ ಪಡಿಸ್ಬೇಕು, ಲೈಕ್ ವ್ಲಾಗ್ ಮಾಡಬೇಕು. ಸೊ ಇಂಥದ್ದನ್ನೆಲ್ಲ ಒಂದು ಮಾಡು ಅಂಥೇಳಿ ಒಂದು ಪ್ಲ್ಯಾನ್ ಮಾಡಿದ್ದೇನೆ. ಸೊ ಹಾಗಾಗಿ ನಿಮ್ಮದ ಕೇಳೋದಿಷ್ಟೇ ನಾನು. ಸೊ ಯಾರೆಲ್ಲ ಒಂದು ವೀಡಿಯೋ ನೋಡ್ತಾರೆ, ಸೊ ಅವರೆಲ್ಲರೂ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಆದರೆ ನನಗೆ ಇನ್ನಷ್ಟೊಂದು ವೀಡಿಯೋ ಮಾಡಲಿಕ್ಕೆ ಒಂದು ಏನೋ ಒಂದು ಖುಷಿ ಸಿಗ್ತದೆ. ಹೇಗೆ ನಂಗೆ ಇನ್ಸ್ಟಾಗ್ರಾಮಲ್ಲಿ ನೀವು ಸಪೋರ್ಟ್ ಮಾಡಿದ್ರೆ ಹಾಗೆ ಯೂಟ್ಯೂಬಲ್ಲಿ ಸಹ ನೀವು ನನ್ನ ಸಪೋರ್ಟ್ ಮಾಡ್ತೀರಾ. ಸೊ ಆಬ್ವಿಯಸ್ ನನಗೆ ಗೊತ್ತುಂಟು. ಸೊ ಹಾಗಾಗಿ ಇವತ್ತು ನಂದು ಬರ್ತಡೇ. ನೋಡು ನನ್ನ ಫ್ರೆಂಡ್ಸ್ ಏನು ರಿಯಾಕ್ಟ್ ಆಗ್ತಾರೆ ಎಷ್ಟು ಗೊತ್ತಿಲ್ಲ, ಸೀನ್ಸ್ ಏನೆಲ್ಲ ಗೊತ್ತಿಲ್ಲ. ಬಟ್ ಈಗ ಹೋಗ್ತೇನೆ, ನೋಡು. ಫಸ್ಟ್ ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನಕ್ಕೆ ನನಗೆ ಇವತ್ತು ಆ್ಯಕ್ಚುಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ನಮ್ಮದು ರಿಲೇಟಿವ್ ಯಾರು ತೀರಿ ಹೋಗಿದ್ದಾರೆ, ಹಾಗಾಗಿ ದೇವಸ್ಥಾನ ಒಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಹೊರಗಿಂದ ಹೋಗಿ ಕೈ ಮುಕ್ಕೊಂಡು ಬರ್ತೇನೆ. ಸೊ ನಿಮ್ಮದು 12 ಗಂಟೆಗೆ ಸ್ಟಾರ್ಟ್ ಆಗಿದೆ ನಿಮ್ಮದು ಇನ್ಸ್ಟಾಗ್ರಾಮಲ್ಲಿ ವಿಶ್ ಬರಲಿಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮದು ವಿಶ್ಶಿಗೆ. ಸೊ ಇಲ್ಲಿ ತನಕ ನನಗೆ ಲೈಕ್ ನನ್ನ ಫ್ಯಾಮಿಲಿ ಅಷ್ಟೇ ವಿಶ್ ಮಾಡ್ತಿತ್ತು. ಈಗ 80K ಫ್ಯಾಮಿಲಿ ನನಗೆ ವಿಶ್ ಮಾಡ್ತು. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ನನ್ನ ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಗಲೀಜುಂಟು, ನೀವು ಅದನ್ನ ನೋಡಿಬಿಡಿ. ಆ್ಯಕ್ಚುಲಿ ಅಂದರೆ ಬ್ಯಾಚುಲರ್ ಅಲ್ವಾ, ಸೊ ಹಾಗಾಗಿ ಕ್ಲೀನ್ ಇರೋದಿಲ್ಲ. ಹಾಗೆ ಬನ್ನಿ ಹೋಗುವ. ಎನಿವೇಸ್ ಥ್ಯಾಂಕ್ ಯು ಸೋ ಮಚ್. ಸೊ ನನ್ನಮ್ಮ ಈಗ ಕ್ಯಾಶ್ ಕೊಟ್ಟಿದ್ದಾರೆ. ಸೊ ಅದು ಯಾರು ಕೊಡ್ಲಿಕ್ಕೆ ಉಂಟಂತೆ. ಸೊ ಹಾಗಾಗಿ ಇದನ್ನು ಕೊಟ್ಟು ಅದಾದಮೇಲೆ ದೇವಸ್ಥಾನಕ್ಕೆ ಹೋಗುವ. ಸೊ ಅಲ್ಲಿ ತನಕ ದುಡ್ಡನ್ನು ಕಿಸೆಗೆ ಹಾಕ್ಕೊಡುವ. ಹಾಗೆ ಏನು ಬಿಡಲಿಲ್ಲಲ್ಲ. ಸೊ ಕಾರ್ ಕೀ. ಸೊ ಓಕೆ, ಒಂದು ನಿಮಿಷ. ಕಾರ್ ಕೀ ಬಿಟ್ಟೆ, ಕಾರ್ ಕೀ ಓಕೆ ಡನ್. ಸೊ ಕಾರ್ ಕೀ ತಕ್ಕೊಂಡು ಲೈಟ್ ಆಫ್ ಮಾಡುವ. ಸೊ ಅದಾದಮೇಲೆ ಚಾರ್ಜರ್ ತಗೊಳ್ಳುವ. ಚಾರ್ಜರ್ ಫಕ್ ಅದಾದ್ಮೇಲೆ ಏನು ಮಾಡಿದ್ರು ಅಂತ ಗೊತ್ತಿಲ್ಲ ಅಮ್ಮ. ಬಟ್ ಇವತ್ತು ನೋಡಿ, ನಾನೇ ದೇವರಿಗೆ ದೀಪ ಎಲ್ಲ ಇಟ್ಟು ದೇವ್ರ ಹತ್ರ ಒಂದು ನಮಸ್ಕಾರ ಮಾಡಿಕೊಂಡು ಸೊ ಬಂದಿದ್ದು. ಅಮ್ಮ ಏನು ಮಾಡಲಿ, ಇವತ್ತು ಅಮ್ಮಂಗೆ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಇವರು ಬೇಗ ಹೋಗಿದ್ದಾರೆ ಡ್ಯೂಟಿಗೆ. ಸೊ ಹಾಗಾಗಿ ಫಸ್ಟ್ ನಾನು ಕುಡಿದು ನೀರು ಕುಡ್ದಾದ್ಮೇಲೆ ಆಮೇಲೆ ಏನು ಮಾಡಲಿಲ್ಲ. ಬಟ್ ಬಿಸಿ ಉಂಟು, ಬಿಸಿ. ಸೊ ಹಾಗಾಗಿ ಫಸ್ಟ್ ಎದ್ದು ಕೂಡಲೇ ಸ್ನಾನ ಎಲ್ಲ ಮಾಡಿ ಫಸ್ಟ್ ಒಂದೊಂದು ಗ್ಲಾಸ್ ನೀರು ಕುಡಿತೇನೆ. ಅದಾದ್ಮೇಲೆ ಅಮ್ಮ ಏನಾದರೂ ಒಂಚೂರು ಬೇಯಿಸಿದ್ರೆ ತಿಂತೇನೆ ಅಷ್ಟೇ, ಬೇರೆ ಏನು ತಿನ್ನೋದಿಲ್ಲ, ಲೈಟಲ್ಲಿ ಏನಾದರೂ. ಸೊ ಈಗ ಬಾಗಿಲು ಹಾಕ್ಕೊಂಡು ಸೀದಾ ಹೋಗುವ ಸಮಯ. ಎಸ್, ಈಗ ಟೈಮ್ ಆಯಿತು. ಟೈಮ್ ಎಷ್ಟಾಯ್ತು ಅಂದರೆ 9:10 ಆಯ್ತು ಈಗ. ಬೇನ್ ಬಾಯ್. ಸೊ ಗಾಯ್ಸ್, ಈಗ ಹೋಗ್ತಿದ್ದೇವೆ. ಇಷ್ಟು ದಿನ ನನ್ನ ಅಮ್ಮ ನನ್ನ ಒಟ್ಟಿಗೆ ಇರ್ತಿದ್ರು. ಸೊ ಈಗ ಡ್ಯೂಟಿ ಹೋದ್ರೆ ಹೇಳ್ದಲ್ಲ ನಿಮಗೆ, ಡ್ಯೂಟಿ ಹೋದ್ರಲ್ಲ. ಸೊ ಹಾಗಾಗಿ ಈಗ ನಾನು ಒಬ್ಬರೇ ಹೋಗುದು ಈಗ ದೇವಸ್ಥಾನಕ್ಕೆ. ಹೊರಗಿಂದನೇ ಕೈ ಮುಕ್ಕೊಂಡು ಬರೋದು, ಏನಂತೀರಾ? ಏನಪ್ಪ ಗೊತ್ತಿಲ್ಲ ನನಗೆ, ಏನು ಹೇಳಬೇಕು ಏನು ಮಾತಾಡ್ಬೇಕಂತ ಗೊತ್ತಿಲ್ಲ. ಬಟ್ ಆದರೂ ನಂಗೊಂದು ಏನೊಂದಿತ್ತು ಅಂದರೆ, ಈ ವರ್ಷ ನಂದು ಬರ್ತಡೇನ ಏನಾದರೂ ಒಂದು ಏನೊಂದು ಹೇಳ್ತಾರಲ್ಲ, ಮಾಡ್ಬೇಕು ಮಾರ ಏನಾದರೂ ಒಂದು ಹಾಗೆ. ಸೊ ಲಾಸ್ಟ್ ಇಯರ್ ನಾನು ಅದೇ ರೀಲ್ಸ್ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ಸೊ ಅಷ್ಟು ನನಗೆ ನಾನು ಥಿಂಕೇ ಮಾಡಿ ಅಷ್ಟು ಸಪೋರ್ಟ್ ಕೊಟ್ಟರು ನೀವು. ಸೊ ಈ ಸಲ ನಾನು ಥಿಂಕ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ನಾನು ಖಾಲಿ ನಮ್ದು ಏನು ಸ್ಟ್ರಗಲ್ ನಾನು ಅದನ್ನು ಮಾಡ್ತೇನೆ. ಬಟ್ ಫಲ ನೀವು ಕೊಡ್ತಿರೋದು ನನಗೆ ಕನ್ಫರ್ಮ್ ಉಂಟಲ್ಲ. ಸೊ ಹಾಗಾಗಿ ಈ ಸಲ ನನಗೆ ವೀಕ್ಲಿ 3 times ಆದರೂ ನನಗೆ ಒಂದು ಬ್ಲಾಗ್ ಅಪ್ಲೋಡ್ ಮಾಡ್ಬೇಕಂತಿದೆ. ಸೊ ಮಾನಿಟೈಸ್ ಆಗಿದೆ, ಬಟ್ ನಾನು ಜಾಸ್ತಿ ವಿಡಿಯೋ ಮಾಡ್ತಿಲ್ಲ. ಮೊದಲ ವಿಡಿಯೋ ಮಾಡಿದುಂಟು, ಸೊ ಅದರಲ್ಲಿ ಬಟ್ ಜಾಸ್ತಿ ವಿಡಿಯೋ ಮಾಡ್ತಿರ್ಲಿಲ್ಲಲ್ಲ. ಸೊ ಹಾಗಾಗಿ ಇದೊಂದು ಕೆಲಸದ ಥರ ನೋಡ್ತೇನೆ ನಾನು. ಮತ್ತೆ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ ಆಯ್ತಾ.
ಹಾಕೊಂಡು ಬರೋಣ. ಇದು ನಮ್ಮನೆ ಹತ್ರನೇ ಫ್ಯೂಲ್ ಸ್ಟೇಷನ್, ಸೊ ಹಾಗಾಗಿ ಇಲ್ಲಿ ಹಾಕೊಂಡು ಹೋಗುವ ಅಂತ. ಎಸ್ ಏನಪ್ಪ, ಪೆಟ್ರೋಲ್ ಹಾಕಿ ಮರೆ ಅಲ್ಲ, ಪುಷ್ ಮಾಡಲ್ಲೇ ಅಲ್ಲ, ಪುಷ್ ಮಾಡಲ್ಲ ಅಲ್ಲಿ ಮಾಡಿ ಇನ್ನೊಂದ್ಸಲ. ಓಕೆ ಆಯ್ತಲ್ಲ. ಹಾ ಈಗ ಎಲ್ಲಿಗ ನೆಕ್ಸ್ಟ್ ರೀಲ್ಸ್ ಎಲ್ಲಿಗ ನಿಂದೀಗ? ನೆಕ್ಸ್ಟ್ ರೀಲ್ಸ್ ಎಲ್ಲಿ ನಿಂದೆ? ರೀಲ್ಸ್ ಎಲ್ಲಿ ನೆಕ್ಸ್ಟ್? ನಮ್ದು ನಾಡ್ದ ರೀಲ್ಸ್ ಇತ್ತು. ಈಗ ಬಾ, ನೀವು ಎಲ್ಲಿ ಹೇಳ್ತೀರಿ ಬರ್ತಲ್ಲ ನೀನು ಫೋನ್ ಮಾಡ್ರ. ಸೊ ಗೈಸ್, ನಮ್ದು ರೀಲ್ಸ್ ಪಾರ್ಟ್ನರ್ ಸಿಕ್ಕಿದ್ದಾರೆ. ಈಗ ರಜೆ ದುಡ್ಡು ಮಾಡ್ತಿದ್ದಾರೆ. ಈಗ ಒಳ್ಳೆ ಚಂದ ಮಾಡಿ ದುಡ್ಡು ಮಾಡ್ತಿದ್ದಾರೆ. ಎಷ್ಟು ಕೊಡ್ತಾರ? ಎಷ್ಟು ಕೊಡ್ತಾರೆ? 10,000. ಓ ಮೈ ಗಾಡ್, ಸಂಬಳ ಆದ್ಮೇಲೆ ಪಾರ್ಟಿ ಕೊಡ್ ಮಾರಿ ಪ್ಲೀಸ್. ಗ್ಯಾರಂಟಿ ಅಲ್ಲ, ಪಾರ್ಟಿ ಕೊಡ್ತೀರಿ ನಾ ಹೇಳ್ತಿದ್ದೆ. ಸೊ ನೋಡಿ ಗೈಸ್, ಈಗ ನೋಡಿ ಪೆಟ್ರೋಲ್ ಹಾಕಿದ್ರೆ 10,000 ರೂಪಾಯಿ ಸಿಗ್ತದಂತೆ ತಿಂಗಳಿಗೆ, ಅದು ಅರ್ಧ ದಿನ. ಸೊ ಗೈಸ್, ಫ್ಯೂಲ್ ಹಾಕಿ ಆಯ್ತು. ಕಾರ್ ತಕ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ ಮಾರೆ, ಕಾರಿಗೆ ಪೆಟ್ರೋಲ್ ಹಾಕೋದು ದೊಡ್ಡ ವಿಷಯ. ಇಲ್ಲಿ ತನಕ ಕಮ್ಮಿ ಅಂದ್ರೆ ಕಾರಿದ್ ಲೋನದ ಅರ್ಧ ಅಂಶ ನಾವು ಪೆಟ್ರೋಲ್ ಹಾಕಿದ್ದೇನೆ. ಕುರ್ಸಿ ಸಾಕ. ಅದು ಏನ್ ಮಾಡ್ಲಿ, ಏನೋ ಖುಷಿ. ನಮ್ದು ಐರಾವತಕ್ಕೊಂದು ಪೆಟ್ರೋಲ್ ಹಾಕಿ ಓಡಿಸು. ಸೊ ಏನ್ ಮಾಡ್ಲಿಕ್ಕೆಲ್ಲ ಎಕ್ಸ್ಪೆನ್ಸಿವ್ ಇದ್ದಿರ್ತದೆ. ಸೊ ಹಾಗಾಗಿ ಆ ಎಕ್ಸ್ಪೆನ್ಸಿವ್ನೆಲ್ಲ ಕೇರ್ ಮಾಡ್ಬೋದು. ಆ ರೀತಿ ದುಡ್ಡು ಮಾಡ್ಬೇಕು ನಾವು. ಏನಂತೀರಾ? ದುಡ್ಡು ಆ ರೀತಿ ಮಾಡ್ಬೇಕು. ಒಂದ್ಸಲ ಹೋದ ಕೂಡಲೇ ಫುಲ್ ಟೈಮ್ ಮಾಡಪ್ಪ ಅಂತೇಳಿ ಆ ರೀತಿ ದುಡ್ಡು ಮಾಡ್ಬೇಕು. ಅಥವಾ ನಾವೇನಾದ್ರೂ ಹೋಗುವಾಗ ಅವ್ನ್ ಕೊಡ್ತಾನೇನೋ ಇವ್ನ್ ಕೊಡ್ತಾನೇನೋ, ಸೊ ಹಾಗೆ ಥಿಂಕ್ ಇರ್ಬಾರ್ದು. ನಾನ್ ಕೊಡ್ತೇನೆ ಮರ, ಎಷ್ಟೇ ಜನ ಬಂದ್ರು ಸಹ ನಾ ದುಡ್ಡು ಹಾಕ್ತಿರೋದು, ಆ ರೀತಿ ಒಂದಿರ್ಬೇಕು. ಸೊ ಈ ರೀತಿ ನಾವು ಬೆಳಿಬೇಕು. ಸೊ ನಾವು ಸಣ್ಣದಿರುವಾಗ ತುಂಬಾ ಕಷ್ಟ ಇತ್ತು ಬೇಡಿ. ಸೊ ದೇವ್ರ ಹತ್ರ ನಾವು ಯಾವಾಗಲೂ ಇದೇ ಬೇಡ, ಕಷ್ಟ ಪಡ್ತಾನೆ, ಸುಖ ಕೊಡೋ ಜವಾಬ್ದಾರಿ ನಿಂದ ಅಂತ ಹೇಳಿ. ಸೊ ಇಲ್ಲಿ ತನಕ ಕರ್ಕೊಂಡ್ ಬಂದಿದ್ದಾರೆ, ಮುಂದೆ ಸಹ ಒಳ್ಳೇದ್ ಮಾಡ್ತಾರಂತ ಟ್ರಸ್ಟ್ ಉಂಟು, ನಂಗೆ ಹೋಪ್ಸ್ ಉಂಟು. ಸೊ ಹಾಗೆ ಶಿವ ನೆನ್ಪಲ್ಲಿ ಇಟ್ಕೊಳ್ಳಿ, ಲೈಫಲ್ಲಿ ನಾವು ಒಬ್ರನ್ನ ಟ್ರಸ್ಟ್ ಮಾಡ್ಲಿಕ್ಕೆ ಹೋಗ್ಬೋದು, ಯಾರೇ ಆಗಲಿ, ಅದು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರ್ಲಿ. ಸೊ ನನ್ನ ಫ್ರೆಂಡು ಇವನು 10 ವರ್ಷದಿಂದ ನನ್ನೊಟ್ಟಿಗಿದ್ದಾನೆ, ಅಥವಾ ಇವನು 5 ವರ್ಷದಿಂದ ನನ್ನೊಟ್ಟಿಗಿದ್ದಾನೆ. ಸೊ ಅಂಥದ್ದನ್ನೆಲ್ಲ ತುಂಬಾ ಲೈವ್ಲಿ ಟ್ರಸ್ಟ್ ಮಾಡ್ಬಿಡಿ. ಈಗ ಈ ಪ್ರಪಂಚದಲ್ಲಿ ಯಾರಿಗೆ ಸಹ ಏನಾಗಿದೆ, ನಿಮ್ಮ ಹತ್ರ ಏನಾದ್ರು ಕೆಲಸ ಉಂಟಾ, ನಿಮ್ಮ ಹತ್ರ ಏನೋ ಸ್ವಾರ್ಥ ಏನಾದಿದ್ರೆ ಮಾತ್ರ ನಿಮ್ಮೊಟ್ಟಿಗೆ ಇರ್ತಾರೆ, ಇಲ್ಲ ಅಂದ್ರೆ ಯಾರು ಸಹ ಇರೋದು. ಸೊ ನಮ್ಗೆ ಇಷ್ಟೇ ಕಷ್ಟ ಬರಲಿ, ಏನೇ ಫೇಸ್ ಅಂತ ದೊಡ್ಡದೇನಾದ್ರು ಪ್ರಾಬ್ಲಮ್ ಬಂದ್ರು ಅದು ನಾವೇ ಸರಿ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಸೊ ಹಾಗಾಗಿ ಎಲ್ಲದಕ್ಕಿಂತ ತುಂಬಾ ದೊಡ್ಡದು ಏನಂದ್ರೆ ದುಡ್ಡುಗಿಂತ ಮೇಲೆ ಯಾವುದಿಲ್ಲ, ಗೊತ್ತಾಯ್ತಾ? ಸೊ ದುಡ್ಡುಗಿಂತ ಮೇಲೆ ಯಾವ್ದು ಉಂಟಂದ್ರೆ ಪ್ರಾಕ್ಟಿಕಲ್ ಯೂಸ್ ಮಾಡೋದ್ರೆ ಆರೋಗ್ಯ ಅಷ್ಟೇ. ಆರೋಗ್ಯ ಇರ್ಬೇಕಂತ. ಸೊ ಆದ್ರೂ ಸಹ ಒಂದು ದುಡ್ಡು ಮೇನ್. ಯಾಕಂದ್ರೆ ದುಡ್ಡಿಗಿರೋಷ್ಟು ಮರ್ಯಾದೆ ಸೊ ನಿಯತ್ತಾಗಿರೋನಿಗಿಲ್ಲ. ಹಾಗಾಗಿ ಲೈಫಲ್ಲಿ ಹಾಗೆ ಯಾರನ್ನು ಟ್ರಸ್ಟ್ ತುಂಬಾ ಬೇಗ ಮಾಡಬೇಡಿ, ಯಾರನ್ನು ತುಂಬಾ ಅಟ್ಯಾಚ್ ಆಗಬೇಡಿ. ಸೊ ಇದೊಂದು ಅಡ್ವೈಸ್ ನಾನು ನಿಮ್ಗೆ ಕೊಡುವಂಥದ್ದು. ಲೈಫಲ್ಲಿ ತುಂಬಾ ಕಲಿಕೊಂಡು. ಸೊ ನಂದು ಯೂಟ್ಯೂಬ್ ಚಾನಲ್ ಎಲ್ಲದೂ ಹೇಳ್ತೇನೆ. ಆಕ್ಚುಲಿ ಏನೋ ಈ ನನಗೊಂದೇನು ಫೀಲ್ ಆಗ್ತದೆ, ಗೊತ್ತಾಯ್ತಾ? ಆಕ್ಚುಲಿ ನನ್ನೊಟ್ಟಿಗೆ ಯಾರು ಇದ್ದಾರೆ, ನಾನೀಗ ನೋಡಿ ಇಲ್ಲಿ ಯಾರು ಸಹ ಇಲ್ಲ, ಆದ್ರೂ ಸಹ ನಾನು ತುಂಬಾ ಏನೋ ನನ್ನೊಟ್ಟಿಗೆ ಯಾರೋ ಒಬ್ರು ಇದ್ದಾರೆ ಅಂತ ಹೇಳಿ. ಯಾಕಂದ್ರೆ ನೀವಿದ್ದೀರಾ. ಸೊ ಹಾಗಾಗಿ ನನ್ನ ಮನ್ಸಿನ ಮಾತು ಏನುಂಟು ಎಲ್ಲದೂ ಮಾತಾಡ್ತೇನೆ. ನೀವು ಅನ್ಕೊಳ್ಬೇಡಿ ಆದ್ಮೇಲೆ ಇವನು ಬರೀ ಕಾರಲ್ಲಿ ಮಾಡ್ತಾನಂತ ಹೇಳಿ. ಸೊ ಕಾರಲ್ಲಿ ಹೋಗುದಲ್ಲ ನಾನು, ಹಾಗಾಗಿ ಕಾರಲ್ಲೇ ಮಾಡ್ಬೇಕಾಗ್ತದೆ. ಸೊ ನಂದು ವರ್ಕ್ ಬೇರೆ ಇರೋದ್ರಿಂದ ಸೊ ನನಗೆ ಆ ವರ್ಕ್ ಟೈಮಲ್ಲಿ ನಂಗೆ ಇಂಥದನ್ನ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಕ್ಷಮೆ ಇರಲಿ. ಸೊ ನಾ ಹೇಳಿದ ಅರ್ಥ ಮಾಡ್ಕೊಳ್ಳಿ, ಗೊತ್ತಾಯ್ತಲ್ಲ ನೀವು. ಸೊ ದೇವಸ್ಥಾನಕ್ಕೆ ಹೋಗಿ ಬಂದೆ, ಕೈ ಮುಗ್ದು ದೇವ್ರೇ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ. ಇದು ನೈಸ್ ಕೂದ್ಲು ಇಲ್ಲಿ ತೋರ್ಸ್ ಮಾಡ ಕೂದ್ಲು ಕಂಬ. ಈಗ ನಂಗೆ ವಿಶ್ ಮಾಡಿದೆ ನೀನು, ವಿಶ್ ಮಾಡಿದೆ ಹೇಳ ಬಂದ ಎಲ್ಲ ಹೇಳ್ತೇನೆ. ನೀನು ಮಗನೇ ಒಂದು 200 ರೂಪಾಯಿದ ಕೇಕ್ ತಗೊಬಂದ್ಯಾ? ಕೇಕ್ ತಗೊಬಂದ ಕಾಯಿಸ್ ನೋಡಿ, ಒಂದೀಗ 200 ರೂಪಾಯಿ ಕೇಕ್ ತಗೊಬಂದು
ಒಂದು ಕಟ್ ಮಾಡಿಸಿ ಏನಾದರೂ ವಿಶ್ ಮಾಡ್ರೆ ಅದಕ್ಕೊಂದು 5. ಇದು ಏನ್ ಸಹ ಇಲ್ಲ, ಒಟ್ಟು ನಾರ್ಮಲ್ ಆಗಿ ಬಂದ ಹೋದ ಪುಟ್ಟ ಆಗಿಂದ ಆಚೆ ಯಾರ ಹುಡುಗಿ ಹೋಗ್ಲಿಕ್ಕಿಲ್ಲ ನೋಡಿ. ಇಲ್ಲೊಂದು ಯಾವ್ದೊಂದು ಹುಡುಗಿ ಹೋಗ್ತಾ ಉಂಟು, ರಪ್ಪ ನೋಡ್ತಿದ್ದಾನೆ. ಸೊ ನಾನು ಹಿಂಗೆ ಹೇಳೋದು, ಅದೆಲ್ಲ ಮಾಡಬೇಡ. ಅದು ಲೈಫ್ ಹೆಣ್ಣು ಒಂದು ಮಾಯೆ ಇದ್ದಾಗೆ. ಎಲ್ಲಿ ನೋಡಿ ಗೈಸ್, ಒಂದು ಹೆಣ್ಣು ಒಂದು ಮಾಯೆ ಇದ್ದಾಗೆ. ಯಾವ ಸೈಡ್ ವಾಲ್ತದೆ ಯಾವ ಸೈಡ್ ಬೀಳ್ತದೆ ಗೊತ್ತಾಗುದಿಲ್ಲ. ಯಾವ್ದು ನಾವು ಸ್ವಲ್ಪ ಜಾಗೃತಿಯಿಂದ ಇರ್ಬೇಕು. ಈಗ ನಂಗೆ ಕೇಕ್ ಎಲ್ಲ ಕಟ್ ಮಾಡ್ತೇನೆ. ಈಗ ಇಲ್ಲಿ ಕಣ್ಣು ಮಾತಾಡ ಮಾರಿ ಶಾ, ನೀವು ಈಗ ನಂಗೆಲ್ಲ ಇದು ಮಾಡ್ತೇವೆ. ಅಲ್ಲ, ಕೇಕ್ ತಂದು ನೀನು ಪಾರ್ಟಿ ಅಂದ್ರೆ ಅದಕ್ಕೊಂದು ಬದ್ಧ. ನೀನು ಕೇಕ್ ತರ್ತೇನೆ, ಪಾರ್ಟಿ ಅದೇ ನಾವು ಎಲ್ಲಿಂದ ಕೊಡುದು? ನಿನ್ನ ವಾಚ್ ರೇಟ್ ಎಷ್ಟದು? ಇಲ್ಲ, ನನ್ನ ವಾಚ್ ಕಣ್ಣು ಇದು ನಂಗೆ ತುಂಬ ಬೇಕಾದವ್ರು ಕೊಟ್ಟಿದ್ದು. ಅದು ವಾಚ್ ಯಾರು ಕೊಟ್ಟದ್ದು ದೋಸ ಕಮ ಗೈಸ್? ಇದರಲ್ಲಿ ನೋಡಿ, ಇದು 2 ವಾಚಲ್ಲಿ ಯಾವುದು ವಾಚ್ ನಿಮಗೆ ತುಂಬ ಇಷ್ಟ ಒಂದು ಕಮೆಂಟ್ ಮಾಡಿ. ನಂದು ವಾಚ ಅಥವಾ ಏನು ವಾಚ ಏನಂತೀರಾ? ಈಗ ಏನಿಲ್ಲ ನೋಡಿ, ನಾವು ಆರಾಮ್ಸೆ ಕೂತ್ಕೊಳ್ಳೋದು. ಈ ಬರ್ತಾರೆ ಅನ್ನೋದುಂಟು, ಯಾಕೆ ಬರ್ತದೆ ಅಂತ ಆಗ್ತದೆ ಮರ ಒಂದು ಟೈಮ್. ಈ ಬೇವರ್ಸಿಗಳೆಲ್ಲರೂ ಬಂದು ಪಾರ್ಟಿ ಅಂತ ಹೇಳಿ ನಾವು ದುಡ್ದಿದ್ದಲ್ಲಿ ಇವ್ರು ಪಾರ್ಟಿಗೆ ಹಾಕುದಲ್ಲ, ಒಂದು ಕಾಮನ್ ಸೆನ್ಸ್ ಬೇಡವಾ? ಇವ್ರು ಬೆಳಿಗ್ಗೆ ಎಲ್ಲ ಡ್ಯೂಟಿ ಗೀಟಿ ಎಲ್ಲ ಬಿಟ್ಟು ಬರ್ತಾರೆ. ಇವಲ್ಲ ಹೆಬ್ಬುಲಿ ಬಂದಿದೆ. ನೀನು ಇದೆಲ್ಲ ಸತ್ಯ ಹೇಳೋದ? ನೀನು ಯಾವತ್ತಿಂದ ನೀನು ಈ ಮಾತಾಡೋದಿಗೆ ಈ ಮುಕ್ಕಲು ಮುಚ್ಕೊಂತ ಕಾರಣ ಅಷ್ಟೊತ್ತಿಗೆ ನಿಂದು ಏನಂದ್ರೆ ನಿನ್ನ ಒಂದು ಕಾನ್ಫಿಡೆಂಟ್ ಲೆವೆಲ್ ಇತ್ತಲ್ಲ, ಅದು ಕೆಳಗೆ ಹೇಗಡಿತ್ತು. ಯಾವನ್ ಏನ್ ಬೇಕಾದ್ರೆ ಮಾಡಲಿ. ನಿಮ್ಮ ಮುಖ ಎಷ್ಟು ಚಂದ ಇತ್ತು, ಎಷ್ಟು ಚಂದ ಇತ್ತು ಮುಖ. ಕೂದಲು ಬಿಟ್ಟು ಒಂಚೂರು ಆಚೀಚೆ ಎದ್ದು ಬಿಟ್ರೆ ಚಂದ. ಗೈಸ್, ನೀವೇ ನೋಡಿ. ಈಗ ಒಂದು ಇನ್ ಕೇಸ್ ಏನಾದ್ರು ಒಂದು ಮುಖ ಏನಾದ್ರು ಒಳ್ಳೆ ಉಂಟು, ಕೂದಲೆಲ್ಲ ಒಳ್ಳೆ ಉಂಟು ಅಂತಿದ್ರೆ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಒಂದು ನೈಸ್ ಅಂತೇಳಿ ಕಮೆಂಟ್ ಆಗಿಬಿಡಿ. ಅಣ್ಣ ನೀವು ಸತ್ಯ ಹೇಳ್ಕೊಂಡು ಚಂದ ಬೇರೆ ಯಾರು ಅಣ್ಣ, ನಮ್ಗಲ್ಲ ಅದು ಮರೀದಿಲ್ಲ ಗೊತ್ತಾಯ್ತಾ? 3 ಬಿಟ್ಟವ್ರು ನಾವು, 3 ಬಿಟ್ಟವರು ಹುರಿ ದೊಡ್ಡವರು ಅಂತ ಹೇಳ್ತಾರಲ್ಲ ಹಾಗೆ. ಅದಕ್ಕೆ ನನ್ನ ಬರ್ತಡೇಗೆ ಈಗ ಫುಲ್ ಪಾರ್ಟಿ ಮಾಡ್ಲಿಕ್ಕೆ ರೆಡಿ ಆಗ್ತಿದ್ದೇವೆ. ಸೊ ನನ್ನ ಗಿಫ್ಟ್ ಇಲ್ಲಿ ತೆಗೆಸ್ಕೊಡು. ಸೊ ಗೈಸ್, ಇದೇ ಇವ್ನು ಗಿಫ್ಟ್ ಅಂತೆ. ರೇಬನ್ ಗಿಫ್ಟ್ ಕೊಟ್ಟಿದ್ದಾನೆ. ಸೊ ಎಷ್ಟು ಚಂದ ಉಂಟು ಏನಂತ ಗೊತ್ತಿಲ್ಲ, ಬಟ್ ಈಗ ನೆಕ್ಸ್ಟ್ ನಂದು ಬ್ಲಾಗಲ್ಲಿ ಬರುವಾಗ ನೋಡಿದ್ರೆ ಆಯ್ತು ನೋಡಿ. ಈಗ ನಮ್ಮ ಫ್ರೆಂಡ್ ಯಾರು ಬಂದಾಗ ಉಂಟು ಮಾರ. ಎಲ್ಲಿ ನಿಲ್ ಮಾರ. ನಿಲ್ಲ, ಅದಲ್ಲ ಕೇಕ್ ಅಲ್ಲ ನಾನು ನೋಡಿದೆ ಅಂತಂದ್ರೆ, ನೀನು ಕೇಕ್ ಎಲ್ಲ ಕಟ್ ಮಾಡ್ರೆ ಮಾತ್ರ ಅಲ್ಲ, ಸುಮ್ಮನೆ ನೀನು ರಾಘವಣ್ಣನ ಅಂಗಡಿ ಅಂತ ಹೇಳ್ದೆ. ಎಲ್ಲ ರಾಘವಣ್ಣನ ಅಂಗಡಿ ಇಲ್ಲ ಕರ್ಮ ನಿಂದು. ಇಲ್ಲ ಬೇಡ, ನಂಗೆ ಒಂದು ಒಳ್ಳೆ ಪ್ಲೇಸ್ ಅಲ್ಲ. ನೀನೊಂದು ಪಾರ್ಟಿ ಹೌದು, ಮತ್ತೆ ಇಲ್ಲಿಂದ ಕರ್ಕೊಂಡು ಹೋಗ್ತಿದ್ದೇನೆ. ಇದು ಅಲ್ಲಿ ಹೋಗಪ್ಪ, ಅಲ್ಲಿ ಅದೆಲ್ಲ ನೀನೀಗ ಕೇಕ್ ಎಲ್ಲಿ ತೆಗಿಸಿ ಹೊಡ್ತೆ ಅದೆಂತ ಗೊತ್ತಿಲ್ಲ. ಬಟ್ ಅಲ್ಲಿಯ ನಾನು ಹೇಳು ಕೇಳು, ಕಣ್ಣಿಗೆ ಅದು ಗಾಯ ಇದೆ ಅಂತ ಅದನ್ನು ಟೆನ್ಷನ್ ಮಾಡ್ಕೊಂಡು ಮಾಡ್ಬಾರ್ದು. ಹುಲ್ಲು ಮುಂದೆ ಕಾಣ್ದಲ್ಲ, ಸೀದಾ ಹಾಕುದು ಮಾತಾಡ್ತಾರೆ. ಹುಲಿ ಬಂದಾಗ ಆಗ್ತಿದೆ ಕಣ್ಣಿಗೆ ಹುಲಿ. ಮೀಸಿ ಎಂತ ಇದು ಕಡೆ ಸತ್ಯ ಹೇಳಿದೆ, ಸೆಕ್ಸಿ ತೋರ್ತಿದ್ದೀರಿ. ಪ್ರಾಮಿಸ್, ಸುಳ್ಳು ಹೇಳ್ತಿಲ್ಲ ಕಮಂಜು. ನೀನೇ ಮೀಸಿ ಫೋನ್ ಮಾಡ್ಕಂತ ಹೇಳಿದ್ದೆ ಮೇಲ್ ಮಾಡ್ಬಾರ್ದು. ನೋಡಿ ಇಲ್ಲ ನಮ್ದೇ ಬೆಸ್ಟ್ ಕೊಡ್ತಾ ಅವ ಕಿಸ್ ಕೆಂಚಲ್ಲರು ఆయన పార్టీ ఉండికి ఆయన లేట్ రాలే ಗುರ್ಪುಜಿ ಬೋರ್ಡ್ ಬಂಟಿ ಎನ್ನ ಬರ್ತದೆ ಈ ವಿಶ್ವಲ್ ಜರತ ಮಾರ ಎನ್ನ ಅಂದ್ ಈ ವಿಶ್ವಲ್ ಪ್ಲೇ ಇರ್ ಆಶೀರ್ವಾದ ಮಾಡು ಗೊತ್ತಾಂಡೆ ನನಗೆ ಗೊತ್ತಾಂಡೆ ಇದು ಯಾ ನಾವೇನು ಏತು ಮಲ್ಲ ಆತ ಮಾರ ಬಣ್ಣ ಇನ್ನೊಂದು ಮಾರ ಅದು ಯಾನ್ ತುವನಿಗೆ ಈತ ಗಿಂಜೆತ್ತೆ ಏರ್ ಪೂಜಾನ ಹನ್ನೊಂದು ಒಂಬೆ ಯಾನ್ ತುವನಿಗೆ ಮರ ಲಾಸ್ಟ್ ಬರ್ತದ ಅವು ಇಲ್ಲ ಬರ್ನ ಈತ ಗಿಂಜೆತ್ತ ಅವು ಬಿಡ್ಲಿ ಯಾನು ಒಂಚೂರು ಹೆಂಗ ಒಂಚೂರು ಆಹಾರ ಒಂಚೂರು ಸಮಸ್ಯೆ ಇತ್ತು. ಇಲ್ಲ ಸಮಸ್ಯೆ ಆಹಾರ ಸಮಸ್ಯೆ ಇತ್ತು. ಹಾಗಾಗಿ ನಾವು ಸ್ವಲ್ಪ ಲಂಚ್
ಏ ಪಾಪ ಬರಪ್ಪ ಈಗ ತೆಗ್ಸಿಬಿಡ್ರಪ್ಪ ನೀವು ಹಿಂದೆ ಮುಂದೆ ಕಾಮ್ದು ಸೀನ್ ಎಲ್ಲ ಬೇಡ ನಮ್ಗೆ ಈಗ ಏನಂತೆ ಪೋಡಿ ಎಲ್ಲ ಬೇಡ, ನಾವೆಲ್ಲ ಪೋಡಿ ತಿನ್ನೋದು ಬಿಟ್ಟಿದ್ದೇವೆ. ನಮ್ಗೆ ಏನಿದ್ರು ಈಗ ಪಾನಿ ಬಿ ನೈಚ ಈಗ ನಮ್ಕು ಸ್ಪೆಕ್ಸ್ ಒಳ್ಳೇದು ಸ್ವಲ್ಪ ಸ್ಪೆಕ್ಸ್ ನಾನು ನೀವು ಸ್ಟೈಲ್ ಮಾಡ್ಕೊಂಡ್ರೆ ನಾನೀಗ ನೆಕ್ಸ್ಟ್ ಇದ್ಯಾರು ಮರ್ಯಾದೆ. ವಾವ್ ನೈಸ್. ನಾವು ಕುಡ್ದು ಹಿಂಗೆ ಬಿಚ್ಕೊಂಡುತ್ತೇನೋ ಮಾರೆ. ಏನೇ ಬೀಳ್ಬೋದು, ನೀನು ಬೀಳ್ತೆ ಅಷ್ಟೇ. ರಾಗಣ್ಣ ನಾ ನಿಮ್ಮ ದೊಡ್ಡ ಅಭಿಮಾನಿ ರಾಗಣ್ಣ ನೋಡಿ. ಓಯ್ ಸತ್ಯ ಇವನ್ ಸ್ಟೈಲ್ ಹಂಗಿತ್ತು. ಇದು ಒಂಥರ ಸೆಕ್ಸಿ ಪೀಸ್ ಆಗಿಬಿಟ್ಟೆ ಮಾರ್ರಿ, ಒಂಥರ ಕಾಮಕ್ಕೆ ಚಂದ ಅನ್ಸುತ್ತೆ. ಓಯ್ ರಗಡ ಎಲ್ಲ ಹಾಳು ಮಾಡ್ದಲ್ಲ ಸಾ, ನಾ ಹೇಳ್ತಿದ್ದೆ. ಇನ್ನು ಕೊಡ್ಬೇಡಕ್ಕ. ಇನ್ನು ಹೆಸರು ಅಂತ ಕೊಡ್ಬೇಡ, ಇನ್ನು ಕಟ್ಟಿಂಗ್ ಎಲ್ಲ ಮಾಡೋದು ಕೊಡ್ಬೇಡ. ಇನ್ನು ಎಲ್ಲ ಹಾಳು ಮಾಡಿ ಕಾಣಿ ಇಷ್ಟು ಚಂದ ಇತ್ತು ಮಾರ. ಎಲ್ಲ ತೆಗ್ದಳ ಮಾರ, ಎಲ್ಲ ಹಾಳು ಮಾಡೋದು. ನೀವು ಬೇಜ ಮಾಡಿ ಮರ್ದೆ ನೀನು ಕಟ್ಟಿಂಗ್ ಮಾಡೋದಿಗೆ. ಸತ್ಯ ಹೇಳ, ಲಾಯ್ಕ್ ಐತೆ, ಸತ್ಯ ಲಾಯ್ಕ್ ಐತೆ ಇದೆ. ನಾನು ಹಿಂಗೆ ಚಂದ ಮಾಡಿ ನಿಂಗೆ ಕಟ್ಟಿಂಗ್ ಲಾಯ್ಕ್ ಮಾಡಿ ಹಿಂಗೆ ಮಾಡಿ ಎಲ್ಲ ಮಾಡಿಸ್ಕೊಟ್ಟು ನೆಕ್ಸ್ಟ್ ಡಿಸ್ಕೌಂಟ್ ಎಲ್ಲ ಮಾಡಿ ಚಂದ ಮಾಡಿ ಕೊಡ್ತಾಕ. ಇನ್ನು ಅಷ್ಟೊಂದು ಹತ್ರ ಕತ್ರಿ ಕೊಟ್ಟೆ ಅಂದ್ರೆ ಗ್ಯಾರಂಟಿ ನಿನ್ನ ಹತ್ರ ಮಾತಾಡೋದಿಲ್ಲ ನಾಕ. ಬಾಯ್ ಬಾಯ್. ಆಚೆ ಒಂದು ಬ್ಯಾಂಕಿಗೆ ಹೋದ್. ಎಸ್ ಬ್ಲಾಗಿಂಗ್. ಕಟ್ ಮಾಡಿಸಿ ಏನು ತೊಂದರೆ ಇಲ್ಲ. ನಮ್ದು ದುಡ್ಡು ಸ್ವಲ್ಪ ಇಲ್ಲ ಅವ್ರದ್ದು, ಗೊತ್ತಾಯ್ತಾ? 49 ಫಿಕ್ಸ್ ಅಲ್ಲ ಹಂಗಾರೆ. 49 ಫಿಕ್ಸ್ ಅಲ್ಲ, 49 ಅಡ್ಡಿಲ್ಲ ಚೇತನಣ್ಣ. ನೀವು ಮಾಡಿ ಏನು ತೊಂದರೆ ಇಲ್ಲ. ಯಾವ ಗೂಗಲ್ ಪೇ ಯಾವ್ದು ಅಂತ ಒಂದು ಮಾಡಿಬಿಟ್ಟು ಎಲ್ಲ ರೆಕಾರ್ಡ್ ಮಾಡಿ ಇಟ್ಕೊಂಡು. ಯಾಕಂದ್ರೆ ನಂಗೆ ಬೇಕತ್ತಲ್ಲ ವ್ಲಾಗ್ ಹಂಗೆ ಬಾರೇ ವ್ಲಾಗ್ ಬೇಕತ್ತಲ್ಲ ಮಾರ. ನೆಕ್ಸ್ಟ್ ಅಲ್ಲ ನೆಕ್ಸ್ಟ್ ಬೇಕಲ್ಲ. 200 ರೂಪಾಯಿಗೆ ಅದು ಕರೆಕ್ಟ್ ಹೇಳ. 200 ರೂಪಾಯಿಗೆ ಎಷ್ಟು ಕಟ್ಟತ್ತ? 200 ರೂಪಾಯಿಗೆ 1 ವರ್ಷ ಬಿಟ್ಟು ಕಟ್ಟಾಗ್ಬೋದು. 1 ವರ್ಷ ಬಿಟ್ಟು ಎಷ್ಟು ಕಟ್ಟತ್ತ? 49 ತಿಂಗಳಿಗೆ. ಇದು ಕರೆಕ್ಟ್ ಅಲ್ಲ? 1,000 ಹಾಕ್ರಿ ಲೈಫ್ ಟೈಮ್. ಲೈಫ್ ಟೈಮ್ ನೀವು ಕೆಲಸ ಬಿಟ್ಟರೆ ಗಾಡಿ ನೆಕ್ಸ್ಟ್ ಲೈಫ್ ಟೈಮ್ ಅಲ್ಲ. ಹಂಗಾರೆ 1,000 ಮಾಡ್ಲಿಕ್ಕೆ ಹೇಳ್ತೇನೆ. 1,000 ಮಾಡಲಿ ಏನು ಅಡಿಲ್ಲ. ಜೈ ಚಂದ್ರಣ್ಣ 1,000 ಮಾಡಿ ಅಕ್ಕ. ಈಗ ಒಂದು ಮನೇಲಿ ಯಾರಿಲ್ಲ ಗೊತ್ತಾಯ್ತು, ಅಮ್ಮ ಎಲ್ಲ ಡ್ಯೂಟಿ ಹೋಗಿದ್ದಾರಲ್ಲ. ಸೊ ಹಾಗಾಗಿ ಒಂದು ಫ್ರೆಂಡ್ ಬಂದ. ಸೊ ಅವನೊಟ್ಟಿಗೆ ಒಂದು ಊಟ ಮಾಡಿ ಬರುವ ಅಂತ ಹೇಳಿ. ಸೊ ಬನ್ನಿ. ಎಲ್ಲಿ ಹೋಗೋದಂತ ಗೊತ್ತಿಲ್ಲ ಮಾರ. ಆ್ಯಕ್ಚುಲಿ ಇಲ್ಲಿ ಬಂದಿದ್ದೆ ನಾನು, ಬಿರಿಯಾನಿ ಪಾಯಿಂಟ್ ನಮ್ಮ ಬ್ರಹ್ಮವರದಲ್ಲಿ ಬಂದಿದ್ದೇನೆ. ಸೊ ನೋಡುವ. ಹೊಡಿಮಗ ಬಿಡಬೇಡ ಇನ್ನು. ಸಡಿ ಪಾರ್ಕ್ ಮಾಡಿ ಮರ. ಸರ್ ನೀವು ಎಲ್ಲಿ ನೋಡಿತಿದ್ದೀರಾ ಸರ್? ಏನಾಯ್ತು? ನನ್ನ ಗುರುತು ಸಿಗುದಿಲ್ಲ ಸರ್. ಎಲ್ಲಿ ಸಿಗ್ಲಿಲ್ಲ? ನೀವು ಎಲ್ಲಿ ಹೋಗಿದ್ರಿ? ಯಾವ ದೊಡ್ಡ ಲೌಡ ವಿಶ್ ಮಾಡಲಿಲ್ಲ. ಎಂತ ವಿಶ್ ಮಾಡಿದ ಜನ ಥರ ಮಾಡ್ತಾರೆ. ಅಧಿಕ ಪ್ರಸಂಗ ಕೆತ್ತ ಗಂಟೆ ಉಳಿಸ್ತದೆ ಗೊತ್ತಲ್ಲ. ಟೆಕ್ಸಿ ಕೊಡಿ ಈಗ ಬೈಸಪ್ಸ್ ತೋರಿಸ್ ಮಾರ. ಯಾವ ಥರ ಬೈಸಪ್ಸ್ ಯಾವ್ದು ಇದೆ? ಯಾಕೆ ಕೋಳಿ ಮಾಸ ಅದು? समीर तू क्या यार, तू इधर है? अभी किधर है तू? मणिपाल में इधर किधर क्या कर रहा है? किधर? ग्लैम में 2 डेज के लिए क्या यार, तू शादी नहीं करता है? छोड़ दिया लड़की बाजी. ಫ್ಯಾನ್ ಬೋರ್ಡು ಹತ್ತಿಯ ಫ್ಯಾನ್ ಬೋರ್ಡ್ ಕೂಡ ಇಲ್ಲ. ಒಂದು ಏನೋ ಬರುತ್ತೆ ಸ್ಟೋರಿ ಕೂಡ ಬಾಡ್ಲ ಮಾರೆ ಅಂಚತ್ತಿ ಅವ್ರಿಗೆ ಕರ್ಮ. ಗ್ಲಾಸ್ ಹೇಗುಂಟು ಅಡಿಲ್ವಾ? ಹೇಗುಂಟು ಅಡಿಲ್ವಾ? ನೀವು ಮುಖ ತೋರಿಸಿ ಮಾರೆ. ಏನಾಗುದಿಲ್ಲ, ಚಂದ ತೋರ್ದಿದೆ ಅಲ್ಲಿ, ಬಿಳಿ ಬರ್ತದೆ. ದೆಪ್ಪಿಯ ಒಳ್ಳೆ. ಸೊ ಗೈಸ್ ನೋಡಿ, ಈಗ ಒಳ್ಳೆ ಉಂಟು ಬಿರಿಯಾನಿ. ನಾನು ಭಯ್ಯ ಇನ್ನು ಸಂಜೆಗೆ ನೋಡುವ ಆಯ್ತಾ? ಇನ್ನು ಸಂಜೆಗೆ ಪಾರ್ಟಿ, ಇನ್ನೊಂದು ಪಪ್ಪಲ್ಲಿ ಉಂಟು, ಸಂಜೆಗೆ ನೋಡುವ ಆಯ್ತಾ? ಬಾಯ್. ಈಗ ಮನೆಗೆ ಸೀದಾ
ಗೈಸ್ ಈಗ ಅಡ್ಡಿಲ್ಲ, ರೇಟ್ ತುಂಬಾ ಚೀಪ್ ಆಯ್ತು, 180 ರೂಪಾಯಿ. ಓಕೆ, ಸೊ ಈಗ ಮನೆಗೆ ಹೋಗುವ, ಅದಾದ್ಮೇಲೆ ನೋಡುವ. ಎಂತಕ್ ಮಾರ ಮುಖಲ್ಲಿ ಇದ್ ಮಾಡ್ಕ, ನೀವು ಚಂದ ಮುಖ ಮಾರಿದ, ನೀವೊಂದು ಕೈಯಲ್ಲಿ ವಿಶ್ ಮಾಡೋತ್ತಿಗೆ ಮಾರಿ ಕೈಯೆಲ್ಲ ಕೊಡ್ಕೋದ. ಫೋಟೋ ಹಾಕುದಿಲ್ಲ ಮಾರ, ಫೋಟೋ ಅಲ್ಲ ನಂದು ವ್ಲಾಗ್, ಡೈಲಿ ವ್ಲಾಗ್. ಎಲ್ಲಿದ್ರು? ಒಳಗಿದೆ, ಕಂಡೆ ನಾನು. ಸಿಗೋ ಬ್ರೋ, ಬಾಯ್ ಬಾಯ್. ಅಲ್ಲ ಮಾರ, ಆ ಕೇಕ್ ತಂದೆ ಮಾರ, ಎಂತದು ಎಂತದು ತೋರ್ಸದ್ ಮಾರ, ಒಳ್ಳೆ ಇರ್ತದ. ಗೈಸ್ ನೋಡಿ, ನಮ್ದೆಲ್ಲ ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಕಚ್ಚಡ ನನ್ನ ಮಕ್ಳಿಗೆ ಮತ್ತೊಂದು ಹೆಸರು ಏನಂದ್ರೆ ಇದೆ, ಕಚ್ಚಡಗಳು ಅಂತ. ಸೊ ಈಗ ಕೇಕ್ ಒಂದು 250 ರೂಪಾಯಿ, ಒಂದು ಕೇಕ್ ಕಟ್ ಮಾಡ್ಲಿಕ್ಕೋಸ್ಕರ 8 ರೂಪಾಯಿ. ಅಲ್ಲ ಮಾರ, ಒಂದು ನಂಗೆ ಮರೀದಿಲ್ಲನಾ? ನನ್ಗೆ ಮರೀದಿಲ್ಲ ಮಾರ. ಎಂತ ಇದು? ಎಂತ ಇದು ಕೇಕ್? ಎಂತ ಇದು ಕೇಕ್ ಇದು? ಜಾಸ್ತಿ ಕಟ್ ಮಾಡಲ್ಲ. ಇದು ಎಂತ ಕೇಕ್ ಇದು? ಚಾಕ್ಲೇಟ್ ಕೇಕ್. ಈಗ ಇದೊಂದು ನಾ ಕಟ್ ಮಾಡ್ಕ ಈಗ ಮಾಡ್ತೀಯ ಇಲ್ಲ? ಆಯ್ತು, ಮಾಡುವ. ಇದು ಕೊಡು ಮಾರ. ಅದೆಲ್ಲ ಇಲ್ಲ, ಇದ್ರಂಗೆ ನೋಡಿ. ಇದ್ರಂಗೆ ಅದೆಲ್ಲ ಅಲ್ಲ ಮಾರ, ಇದ್ರಂಗೆ ನಿಮ್ಗೆ ಸಾವು ಮಾಡೋದು. 8 ರೂಪಾಯಿ ಕೇಕ್ ತಂದಿದೆ ಹೆಚ್ಚು. ನಾನು 8 ರೂಪಾಯಿ ಅಲ್ಲ ನಿಂಗೆ, ಅಲ್ಲ ಅಷ್ಟು ಧೈರ್ಯ ಅಲ್ಲ ನಿಂಗೆ, ಮುಖ ತೋರಿಸು ಕಾಯ್ದಿದ್ದ ಅಷ್ಟು ಧೈರ್ಯ ಅಂತಕ್ಕೆ ಪುಕ್ಳ ನನ್ನ ಮಗನೆ. ಈಗ ಈಗ ಎಲ್ಲ ಇದು ಹಾಕಕ್ಕಲ್ಲ, ಈಗ ಬೆಂಕಿ ಪಟ್ಟ ಬೇಕೀಗ, ಕಡೆ ಕೇಕ್ ಕಟ್ ಮಾಡಿದ್ರೆ ಹೆಂಗೆ ಅದು ಬೇಕಲ್ಲ ಈಗ. ನಾ ಎಂತ ಮಾರೆ, ಅಲ್ಲ ತಗೋಬೋಗಲ್ಲ, ಅಲ್ಲಿ ತಗೋಬಲ್ಲ ಹೋಗಲ್ಲ, ಅಲ್ಲಿ ತಗೋಬಾ. ಹಂಗೆ ಸುಮ್ಮನೆ ಮಾಡಿ. ಶುರು ಅಲ್ಲ, ನಾ ಅಣ್ಣ ಅಲ್ಲಿ ಇದತ್ತು ಬೇಡ, ಒಂದು ಎಂತದಿಲ್ಲ ಮಾರೆ, ಬೆಂಕಿ ಪಟ್ಟೆ ಇಲ್ಲ, ಕೇಕ್ ಕಟ್ ಮಾಡೋಕೆ ಅಂತ. ಇದೆಲ್ಲ ಕರ್ಮ ನಿಂದಿಕ್ಕೆ. ಎಂತ ಎಂತ ಬೇರೆ ಅಂತ ಇಲ್ಲ ಅದು ತಪ್ಪ ತಗೋಬಹುದು. नाची माना मर्यादे भाई क्या बोलते भाई, ऐसे कोई लेके आएगा? देखो भाई ये वो 8 रुपए लेके मेरे को 800 लेगा. ಹೌದಲ್ದೆ 6 ರೂಪಾಯಿ ನೀನು ಕರ್ಮ ಅಲ್ಲ, ಹಂಗಲ್ಲ ಕೈಯಲ್ಲಿ ಇಡಬೇಡ, ಅದು ಸಮಾಧಿ ಇಲ್ಲ. ಆಲ್ರೆಡಿ ಇಂದು ವಿಡಿಯೋ ಬಂದಾಯ್ತು, ಇನ್ನು ಎಂತ ಮಾಡಂಗಿಲ್ಲ ಗೊತ್ತಾಯ್ತಾ. ಇಲ್ಲಿ ಎಂತ ಹೇಳಿದ್ದ, ನನ್ನೊಂದು ಫ್ರೆಂಡ್ ಅಂತೆ ಮಾರೆ, ಕೇಂದ್ರ ಬೆಸ್ಟ್ ಫ್ರೆಂಡ್. ನಿಂಗೆ ನಾನು ಫೋನ್ ಮಾಡಿ ಕರೀಲೆ ಬಾ ಇವತ್ತು ಊಟ ಪಾಪ ಅಂದ್ರೆ ನೀ ಬಂದ್ಯಾ? ಇದು ಎಂತ ನಂಗೆ ಬಾರಿ ಬೇಜಾರು ಗಾಯ್ಸ್, ನನ್ಗೆ ಏನ್ ಮಾತಾಡೋದು ನನ್ಗೆ ಗೊತ್ತಾಗಿದೆ, ಆದ್ರೂ ಪ್ರೀತಿಯಿಂದ ನಂಗೆ ತಕೊಂಬಂದಲ್ಲ, ಅದಕ್ಕೆ ನಂಗೆ ತುಂಬಾ ಖುಷಿ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಥ್ಯಾಂಕ್ ಯು, ಕೈ ಕೊಡು ಮಾರೆ. ಎಂತ ಮಾಡೋಂಗಿಲ್ಲ ಈಗ. ಸಗಾರೆ ಬನ್ನಿ, ಕೇಕ್ ಕಟ್ಟಿಂಗ್ ಇತ್ತು, ಬನ್ನಿ. ಹೋಯ್ ಬನ್ನಿ ಬನ್ನಿ, ಅಲ್ಲ ಕೇಕ್ ಕಟ್ಟಿಂಗ್ ಇತ್ತು, ಬನ್ನಿ, ಇಲ್ಲೇ ಇತ್ತು, ಬನ್ನಿ ಬನ್ನಿ ಮಾರೆ. ನೀವು ಅದ್ರಲ್ಲಿ ಟೆನ್ಷನ್ ಮಾಡ್ಕೊಬೇಡಿ, ಬನ್ನಿ. ನೀವು ಬ್ಲಾಗ್ ಹಂಗಲ್ಲ ಬರ್ತೀರಿ ನೀವು. ಅಲ್ಲ ಫೇಮಸ್ ಅವ್ರ ಏನ್ ತೊಂದ್ರೆ ಇಲ್ಲ, ನೀವು ನಮ್ಮವರೇ ಫೇಮಸ್. ಬನ್ನಿ ಬನ್ನಿ. ಅವ ನನ್ನ ಮಗ 8 ರೂಪಾಯಿ ಕೇಕ್ ತಂದಿದ್ದ ಮಾರೆಲ್ಲ, ಅಲ್ಲಿ ಕಾಣಿಲ್ಲ, ಅದೇ ನಂಗೆ ಮಂಡಿ ಬಿಸಿ. ಓಕೆ, ಹ್ಯಾಪಿ ಬರ್ಡೇ ಅಲ್ಲ ಆಚಿಕಂಡು. ಏ ಬ್ರೋ ನೀನು ಬಾ ಮಾರ, ಕೇಕ್ ಕಟ್ಟಿಂಗ್ ಇತ್ತು. ಸೊ ಗಾಯ್ಸ್ ನೋಡಿ, ಹ್ಯಾಪಿ ಬರ್ಡೇ. ನಮ್ಮ ಮಕ್ಳಿಗೆ ಹೋಗಲ್ಲ, ಕಟ್ ಮಾಡ್ದಾ ಬಾಯ್ ಸಾಂಗ್ ಅಲ್ಲ ಕೇಕ್. ಕೋಳಿ ಮಕ್ಕ 8 ರೂಪಾಯಿ ತಗೊಂಡು 8 ರೂಪಾಯಿ ಲೂಟಿ ಮಾಡೋದು ಯಾರು ನಾವು. ಇಲ್ಬಾ ಇಲ್ಲಿ ಗ್ಯಾರಂಟಿ ನಾನು ಇದು ಬಿಸಾಡ್ತೇವೆ, ಗ್ಯಾರಂಟಿ ಗ್ಯಾರಂಟಿ. ಇಲ್ಬಾ ಇಲ್ಬಾ ಬಾರ ಗ್ಯಾರಂಟಿ ನಾವು ಹಾಕಿ ತಪ್ಪೇಗ ಬಾಯಿ ನೀಚೆ ಇಲ್ಬಾ ಇಲ್ಬಾ ಮಾರ, ಇಲ್ಲ ಇಲ್ಬಾ 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 ಈಚಿ ಬಾ. ನಿನ್ನ 8 ರೂಪಾಯಿ ಕೇಕ್ ನಿನ್ನ ಮಗನ ಬಾ, ಇಲ್ಲ ಬಾ ಇಸ್ಕೊಂಡಿಲ್ಲ ಬಾಯ್. ಹೌದು ಮಾರಿ ಬೇವರ್ತೀರ ಇಷ್ಟೇ ಮಾರಿ, ಹಾಕಿಲ್ಲ ನನ್ನ ಮಗನ ನಿಂಗೆ.
ಹ್ಯಾಪಿ ಬರ್ತ್ಡೇ ಟು ಯು. ಕೆಳ ಅಲ್ಲ ಆಯ್ತು ಬಾಯ್ ಒಂದು ಇದರ ನಾನು ಅದು ನಾನೇ ಕೊಡ್ತೇನೆ ಇಲ್ಲೇ ನಾನು ಬೈದರ ಇದೆ ಬಾಯ್ ಇದೆ ಅಲ್ಲ ಅಲ್ಲ ಬೇಗ 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 ಬರಪ್ಪ ಬೇಗ 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 ಗ್ಯಾರಂಟಿ ತುಂಬ ಗ್ಯಾರಂಟಿ ಮುಚ್ಚಿಕೊಳ್ತಿರ್ತೇನೆ ಬಾ ಇದರ ಬಾಯ್ ನಿಲ್ಸಿಕ್ಕ ಆಯ್ತಾ ಬಾಯ್ ನಾಲ್ಕು ದಿವಸ ನಾನು ಗ್ಯಾರಂಟಿ ಹುಡಿ कर दूंगा ಬಿಡ ನಾನು ಗ್ಯಾರಂಟಿ ಕೊಲ್ಲು ಮಾಡಿದ್ದೆ ಕೊಲ್ಲು ಹೊರಗಿದ ಬಿಟ್ಟು ಗ್ಲಾಸ್ ಹೊಡಿ ನಾನು ಗ್ಯಾರಂಟಿ ಕಟ್ಕೋ ಕಟ್ಕೋ ಅದೆಲ್ಲ ಬಿಟ್ಟು ಮಾಮಿ ಇದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ನಿಂದು ಕೇಕಿಗೆ ಪಾರ್ಟಿ ಕೊಡು ಮೇಲೆ ಪಾರ್ಟಿ ಸ್ವೀಟಿ ಅಂತ ಇಲ್ಲ ಇಷ್ಟೇ ನನ್ನ ಮಗ ಅಂತ ಇಲ್ಲ ಇಷ್ಟೇ ಗೊತ್ತಾಯ್ತಲ್ಲ 8 ರೂಪಾಯಿ ಕೇಕ್ ತಗ ಬಂದ್ಕೊಂಡ್ರೆ ಶೋ ಮಾಡೋದಲ್ಲ ಗೊತ್ತಾಯ್ತಾ ಎಲ್ಲಿ ಹಾಕೋದು ಅಲ್ಲಿ ಕಸ್ಟಮರ್ ಇದ್ರಲ್ಲ ನಂಗಲ್ ನೀವು ಹೋಗಿ ಬನ್ನಿ ನಾನು ಕಸ್ಟಮರ್ ಇದ್ರೆ ನಂಗಲ್ ನಾನಲ್ಲ ಕಾಯ್ತಿದ್ದಲ್ಲ ಎಲ್ಲಿಗೆ ಕಟಿಂಗ್ ಮಾಡ್ತಾ ಇದ್ದೆ ಹೋಗಪ್ಪ ಒಂದು ಹಾಕಿತ್ತೇನೆ ಹೋಗತ್ತೆ ಬಾ 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 ಅಲ್ಲ ಅಮ್ಮ ಬತ್ತಾಗ ನಾ ಹೋಗಿ ಬತ್ತ ಫೋನ್ ಹೋಗ್ತಿರುತ್ತೆ ಬಾರ ಬಾರ ಅದಕ್ಕೆ ಬಾ ಮಾಡ ಅದಕ್ಕೆ ಒಂದು ಆಚಿಡ ಸೇಫ್ಟಿಗೆ ಓ ಮೈ ಗಾಡ್ ಎಂತ ಮೇಡಮ್ ಎಲ್ಲಿಗೆ ಹೇಳಿ ಎಲ್ಲಿಗೆ ಐಸ್ ಕ್ರೀಮ್ ಮತ್ತಿಲ್ಲ ಐಸ್ ಕ್ರೀಮ್ ಅಮ್ರೆ ಐಸ್ ಕ್ರೀಮ್ ಇಲ್ಲಪ್ಪ ಎಲ್ಲ ಹೇಳು ಅಲ್ಲಿ ಟ್ರೈ ಮಾಡಲ ಅಲ್ಲಿ ಹೊಸ್ತಾ ಇತ್ತಲ್ಲ ಸ್ವಾತಿ ಒಂದು ತಕ್ಕ ಪಪ್ಪದಿ ಕರೆಕ್ಟ್ ತಕ ಬರ ಅದಕ್ಕೆ ಕೇಕ್ ತಗೋಬತ್ತೆ ಪಪ್ಪ ನೀವೆಂತ ಮಾಡಿದೆ ಕೇಕ್ ಮುಖದ ಒಳ್ಳೆ ಚಂದ ಇದೆ ಮರ ಅದು ವೈಲ್ಡ್ ಆಗಲ್ಲ ಚಂದ ತೋರ್ತದೆ ಇನ್ನು ಇಲ್ಕಾಡ ಎಂತ ಉಪದ್ರ ಕೊಡ್ತಾ ಆಂಟಿ ನೀವು ಹೇಳಿ ತಗುದಂತಲ್ಲ ಬ್ಲಾಗ್ ನೀನು ಡೈಲಿ ಬಂದಲ್ಲ ಹಿಂಗೆ ಬ್ಲಾಗ್ ಬಂದೆ ನೀನು ಮತ್ತೆ ಫೇಮಸ್ ಆಗ್ಬಿಡ್ತು ಒಂದ್ಸಲ ಇನ್ನು ಖಾಲಿ ರೀಲ್ಸ್ ಮಾಡ್ತಕೊಂಡ್ರೆ ಪ್ರಯೋಜನ ಇಲ್ಲ ನಮ್ಗೆ ಪಾಪ ಜನರಿಗೂ ಕೇಂದ್ರವರು ಏನಾದ್ರು ಬ್ಲಾಗ್ ಮಾಡಿ ಮಾರ ಇವ್ರು ಸೀರೆ ಹುಡ್ಕೊಂಡೆಲ್ಲ ಎಲ್ಲ ತಿರುಗುವಾರು ನಾವು ಈ ಕಡೆ ಕಪ್ಪಂಗಿ ಹಾಕೋಕ್ಕಾಗಲ್ಲ ಕಪ್ಪಂಗಿ ಹಾಕೋಕ್ಕಾಗಂಬ್ರು ಎಂತ ಮಾಡುದು ಚಂದ ಅಲ್ಲಂಗಲ್ಲ ಕಬಟಂಗ್ ಸಿಕ್ಕದೇ ಅದೇ ತೆಗ್ದು ಹಾಕ ಬತ್ತೆ ಕಣ ಸೊ ಗಾಯ್ಸ್ ಈಗ ನಮ್ಮ ಅಮ್ಮನ ಲೆಕ್ಕದ ಐಸ್ ಕ್ರೀಮ್ ಅಂತೆ ಸೊ ಐಸ್ ಕ್ರೀಮ್ ತಿನ್ನುವ ಹೋಗುವ ಎಸ್ ಬನ್ನಿ ಗಾಯ್ಸ್ ಬೇಕಲ್ಲ ಬ್ರೋ ನೀನು ನನ್ನ ಬೆಸ್ಟ್ ಫ್ರೆಂಡ್ ಬಂದೈತಾ ನೀನು ನನ್ನ ಬಿಟ್ಟು ಹೋಗ್ತಾ ನೀನು ಹಿಂಗೆಲ್ಲ ಮುಖೆಲ್ಲ ಮುಚ್ಕೊಂಡು ಮುಖ ತಿರ್ಕೊಂಡೆಲ್ಲ ಹೊರದು ಪ್ರಾಬ್ಲಮ್ ಅದು ಅಂತ ಗೊತ್ತಾಯ್ತಾ ಅದಕ್ಕೆ ನಾ ಹೇಳ್ತೀನಿ ಈಗ ಎಲ್ಲ ಒಂದು ಹೋತಿತ್ತು ಎಲ್ಲ ಒಂದು ಹೋತಿತ್ತು ಈಗ ಕಾಣಕೀಗ ಗೊತ್ತಾಯ್ತಾ
ಈಗ ನಿಮ್ಗೆ ಪಾರ್ಟಿ ಕೊಡ್ತೀವಿ, ಯಾರು ಪಾರ್ಟಿ ಗೊತ್ತಿಲ್ಲ. ಈ ಒಂದು 8 ರೂಪಾಯಿದು ಐಸ್ ಕ್ರೀಮ್, ಈಗ ಇದು ಚಾಕ್ಲೇಟಿಗೆ ಭಾರಿ ನಮಗೊಂದು ಏನೋ ಒಂದು ಟೆಕ್ಸಿ ಕೊಡೋ ಮಾಡಿದೆ. ಒಳ್ಳೆ ಟೈಮ್ ಅದು. ಈಗ ಏನೊಂದು ಇದಿತ್ತು ಅಲ್ಲಿ ಎಂತ ಹೇಳೋದು ಹೇಳ, ಒಂದು ಲಕ್ಕು ಒಳ್ಳೆ ಲಕ್ಕು ಒಳ್ಳೆ ನೋಡಿ ಏನೇ ಹೇಳಿ. ಅದಕ್ಕೆ ಲಕ್ಕು ಒಳ್ಳೆ ಪದಿಗೆ ಎಲ್ಲ ಗೊತ್ತಲ್ಲ. ನೀನು ಲಕ್ಕು ಒಳ್ಳೆ ಗೊತ್ತಾಯ್ತಾ? ಕರೆಕ್ಟ್ ಟೈಮಿಗೆ ಬಂದಿದ್ದೀನಿ. ಇವ ಬೆಳಿಗ್ಗೆಯಿಂದ ಇಲ್ಲೇ ಇದ್ದ. ಇವನ ಬೆಳಿಗ್ಗೆಯಿಂದ ಇಲ್ಲ, ನಾನು ಪಾರ್ಟಿ ಬೇಕಾದ್ರೆ ಬೆಳಿಗ್ಗೆಯಿಂದ. ಅದು ಹೋತೆ ಇಲ್ಲ. ಯಾರು ಇವನೇ ಮತ್ತೆ ಯಾರ ಇವನ ಮತ್ತೆ ಯಾರು? ನಿಂಗೆ ಎಂತ ಬೇಕು ಹೇಳ್ಬ್ರು? ನಿಂಗೆ ಎಂತ ಬೇಕು ಹೇಳು? ನಿಂಗೆ ಎಂತ ಬೇಕು ಹೇಳು? ನಿಮ್ಗೆ ಎಂತವ ಐಸ್ ಕ್ರೀಮ್? ಸ್ಪೆಷಲ್ ಏನಿಲ್ಲ ನಿಂಗೆ ಕೊಡುವ ಮಾಡ, ಅದಕ್ಕೆ ಅದನ್ನು ಟೆನ್ಷನ್ ಮಾಡ್ಕೋಬೇಡ. ನೀವು ಒಂದು ಕೆಲಸ ಮಾಡ, ಇದು ತಿನ್ನು, ನಿಂಗೆ ಲೈಕ್ ಆಗ್ತಿದ್ದದ. ನಿಮ್ಗೆ ಎಂತವ? ನೀನು ಒಂದು ಕೆಲಸ ಮಾಡಿ, ಬಪ್ಪ ನೀರು ಕುಡ್ಕೊ ಬರ್ಲಿಕ್ಕಿತ್ತ ನಿಂಗೆ. ಅಲ್ಲ ಎಂತ ಸ್ಪೆಷಲ್ ಎಂತ ಇರ್ತೀರಾ? ಸ್ಪೆಷಲ್ ಅಲ್ಲಿ ಸ್ಪೆಷಲ್ ಸ್ವಾತಿ ಎಂತ ಐಸ್ ಪಾಟ್ ಎಂತದ್ದು? ಮಾಡಿ ಹಾಕ್ತೆ. 3 ಗಡ್ಬಡ್ ಕೊಡಿ ಸರ್. ಅಲ್ಲಿ 3 ಕೊಡಿ ನೀವು ಆಗ್ತದೆ ಬ್ರೋ. ನೀನು ಎದ್ರ ನೀನು ಒಂದು 8 ರೂಪಾಯಿ ಅದು ಇದಕ್ಕೆ ನಂಗೆ ಅದೊಂದು ಬೇಕು ಗೊತ್ತಾಯ್ತದೆ. ನಾನು 8 ರೂಪಾಯಿ ಕೇಕ್ ತಿಂದಿದ್ದೆ. ಈ ರೀತಿ ಈ ನನ್ನ ಮಗನ ಬರ್ತಡೇ ದಿನ ಅಲ್ಲ, ನೀನು 8 ರೂಪಾಯಿ ಕೇಕ್ ತಗೊಂಡು ಯಾವ್ದು? ಅದು ಸ್ಪೆಷಲ್ 8 ರೂಪಾಯಿ ಕೇಕ್. ಅಲ್ಲ ತಿಂತೀನಿ ಯಾವ್ದು? 200 ರೂಪಾಯಿ ನನ್ನ ಜನ ಇವ್ರಿದ್ದೀರಿ ಮಾರ, ಶಾಲೆಗೆ ತಂದು ಕೊಡ್ಲಿಕ್ಕಿತ್ತು. ಸ್ಪೆಷಲ್ ವಾಚ್ ಅಂತ ಇದು ನಂದು, ಇದು ಸ್ಪೆಷಲ್ ಗಿಫ್ಟೆಡ್ ವಾಚ್ ಇದು. ಯಾರು ಕೊಟ್ಟದಂದ್ರೆ ಮತ್ತೆ ನಂದು ಸ್ಪೆಷಲ್ ಗಿಫ್ಟ್ ಒಬ್ರು ಕೊಟ್ಟದ್ದು ನಂಗೆ. ಸೊ ನಾನು ಎಂತ ಮಾಡೋಂಗಿಲ್ಲ. ಅದಕ್ಕೆ ಈಗ ಐಸ್ ಕ್ರೀಮ್ ತಿಂದು ಟೇಸ್ಟ್ ಹೇಗುಂಟು ಅಂತ ಹೇಳು. ಏನಂದ್ರೆ ಆಯ್ತಲ್ಲ? ಅಯ್ಯೋ ದೇವ, ಎಂತದ ನಿಂದ ಮುಖಕ್ಕೆ ಮೇಕಪ್ ಎಲ್ಲ ಮಾಡ್ಕೊಂಡಿದ್ದೆ ಮಾರೆ. ಓ ಇಲ್ಲಿವರೆಗೆ ವಾಸನೆ ಹೊಡಿತು ಮಾರೆ. ಹಲ್ತಿಕ್ಲಿ ಅಂತ. ಹಲ್ತಿಕ್ ವಿಷಯದಲ್ಲಿ ಬೇಡ. ಅಲ್ಲ ಇಲ್ಲೊಬ್ಬ ಇದ್ದಾಗ ನೋಡಿ ಮಂಗನವ್ನಿ ಕಣ, ಕೂದಲೆಲ್ಲ ಬಿಡ್ಕೊಂಡು. ಅವ ಕೋಲಣ್ಣ ಕೋಲೆ ಸಾಂಗ್ ಇತ್ತಲ್ಲ, ಅದ್ರಂಗ ಹೀರೋ. ಪಾರ್ಟಿ ಅಂತ ಅಮ್ಮನೇ ಕರ್ಕ ಬಂದದ್ದು. ತಿಳಿಗ ಹ್ಯಾಪಿ ಬರ್ಡೇ 10 ಸತಿ ಹೇಳಿ, ಇನ್ನೊಂದ್ಸಲ ಹೇಳು. ನೀನು ಮದುವೆ ಅಲ್ಲ ಹೌದು. ನಿನ್ನ ಗಂಡ ಕಣ್ಗಣೆ ಕಾಣ ಇಲ್ಲಿ ಕಾಣ. ಓ ಮೈ ಗಾಡ್. ಖುಷಿ ಪಡ್ ಮಾರಿದೀಗೆ ಎಲ್ಲಿ ಕಾಣ ಇಲ್ಲ ಬೇಕಾ ನಿಂಗೆ? ಇದು ಐಸ್ ಕ್ರೀಮ್ ಕಮ್ಮಿ ಇತ್ತು, ನಟ್ಸ್ ಎಲ್ಲ ಜಾಸ್ತಿ ಇತ್ತಲ್ಲ, ಅದು ಸ್ಪೆಷಲ್. ಅದು ಮತ್ತೊಂದಲ್ಲ ಬೇಡ ಬೇಡಲ್ಲ, ಚಿಕ್ಕಣ್ಣ ಫೋನ್ ಇಡೋದು. ಇಡ್ತೆ. ನಾಡ್ದು ಕಾಂಬ, ನಾಡ್ದು 22. ಬಾಯ್. ಏ ಮೈ ಗಾಡ್. ಸೊ ನೋಡು, ಒಳ್ಳೆ ಮಾಡಿ ಸೇವನೆ ಮಾಡು, ತಿನ್ನು. ಇದೆಲ್ಲ ಚೆಂದ ಮಾಡಿ ಇರುತ್ತೆ. ಲೈಕ್ ಮಾಡೋದು. ಈಗ ನೀನು ಬೆಳಿಗ್ಗೆಯಿಂದ ಸತ್ಯ ನಿಮಗೆ 8 ರೂಪಾಯಿ ಯಾವ ಕ್ರೆಡಿಟ್ ಕಾರ್ಡ್ ಅಂತ ವಿಶ್ವಾಸ ಮಾಡಿದೆ ಹೇಳ.
ಜೊತೆಗೆ ಆಫ್ ಮಾಡ್ತಾ ಅಲ್ಲ 8 ರೂಪಾಯಿಗೆ ಎಷ್ಟೊಂದು ಒಳ್ಳೇದಿರ್ತದೆ ವೇಸ್ಟ್ ಆಗಿದೆ ಅದೇ ನೀನೇ ತಿಂದೆ ಅಲ್ವಾ ನಾನು ಅಲ್ಲ ಗಮ್ಮತ್ತಿಂದ ಗೊತ್ತಿಲ್ಲ ಗಾಯ್ಸ್. ನನಗೆ 8 ರೂಪಾಯಿ ಕೇಕು ಕಟ್ ಮಾಡ್ದ, ಅದಾದ್ಮೇಲೆ ಆ ಕೇಕು ಕೆಳ ಬಿತ್ತು, ಅವನಿಗೆ ತಿನ್ಸಿಬಿಟ್ಟಿದ್ದೆ. ಬರಲ್ಲ ಸುಮ್ಮನೆ ಒಂದು ಹೇಳ್ತಾ ಸುಮ್ಮನೆ ಅಲ್ಲ ಹೇಳು, ಸೀನಲ್ಲ ಅಲ್ಲ, ನಾ ಇದು ಸತ್ಯನೇ ಹೇಳೋದು ನಾನು. ಹೌದಾ? ಥ್ಯಾಂಕ್ ಯು ಸೋ ಮಚ್. ಇವತ್ತು ಗಿಫ್ಟಿಗೆ ಪಾಸ್ವರ್ಡ್ ಹಾಕಿ ಬಿಲ್ ಕೊಟ್ಬಿಡೋಣ ಗಾಯ್ಸ್. ಎಲ್ಲಿ? ಎಸ್, ಕಮಾನ್. ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಸ್ಕ್ಯಾನರ್ ಬರ್ತಾರೆ ಇನ್ನೊಬ್ಬ ಕೇಕ್ ಕಟ್ ಮಾಡಲಿ ನೀವ್ಯಾರು ಕೇಕ್ ಮಾಡಿಲ್ಲ ಅಮ್ಮ. ಥ್ಯಾಂಕ್ ಯು ಸೋ ಮಚ್. ಇದು ಗಿಫ್ಟಿಗಲ್ಲ ಅಂತ ನಿಂಗೆ ಪಾಪ ಮರೆ ಇಲ್ಲೊಂದು ಜಾಗ ಅಮ್ಮ. ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ ಯು ಸೋ ಮಚ್. ಈಗ ಅಮ್ಮಂಗೆ ಒಂದೊಂದು ಥ್ಯಾಂಕ್ಸ್ ಹೇಳಿಬಿಡುವ. ಹಾಗೆ ನಿಮಗೆ ಅಪ್ಪ ನಿಮಗೆ ನನ್ನ ಕಣ್ಣು ಹಾಕ್ತಾರ ಮಾರ್ರಿ ನಾ. ಯಾಕೋ ನಮ್ಮ ಬಗ್ಗೆ ಅಪಪ್ರಚಾರ ಮಾಡೋದು ಜಾಸ್ತಿ ಗಾಯ್ಸ್, ಏನು ಮಾಡಲಿಕ್ಕಿಲ್ಲ. ಡ್ರೈವರ್ ಕಾರ್ ತಗೊಳ್ಳಿ, ಕಾರ್ ಬಿಡ್ತೀರಾ? ಡ್ರೈವರ್ ಓ ಡ್ರೈವರ್ ಓಪನ್ ಮಾಡಿ, ಗಾಡಿ ಓಪನ್ ಮಾಡಿ ಡ್ರೈವರ್. ಹಾಂ ಡ್ರೈವರ್ ಕೂತ್ಕೋಬೇಕಾ? ಎಂತ ಜನ ಮಾರ್ತೀವಲ್ಲ. ನಾನು ಹಿಂಗೆ ಅದೇ ಹೇಳಿದೆ, ಹೊಟ್ಟೆ ತುಂಬ್ತಲ್ಲ ಅಂತ ಕೇಳಿದೆ. ನೀನು ಅದಕ್ಕೆ ಹೊಟ್ಟೆ ಹೇಳ ಮಾರ. ಒಂದು ನನ್ನ ಬಗ್ಗೆ ಒಂದು ಒಳ್ಳೆ ಆಂಟಿ ಥ್ಯಾಂಕ್ಸ್ ಆಂಟಿ ಆಂಟಿಗೆ ಹೇಳು. ಎಂತ ಹೇಳುದ? ಥ್ಯಾಂಕ್ಸ್ ಬಿಟ್ಟು ಬೇರೆ ಎಂತ ಹೇಳಕ್ ಹೇಳು. ಅದು ನೀನು ಹಂಗೆ ಹೇಳ್ರಿ ಮಾರ, ಅಮ್ಮಂಗೆ ಹೇಳ್ತೀನಿ. ಹಿಂಗೆ ಅಂತ ಅಮ್ಮಂಗೆ ಹೇಳ್ದ ಅವ್ನು, ಮತ್ತೆ ಅಮ್ಮಂಗೆ ಹೇಳಲ್ಲ ಹಿಂಗೆ ಕರೆಕ್ಟ್ ಹೇಳಿ. ಹೇಳುದಲ್ಲ ಥ್ಯಾಂಕ್ಸ್ ಆಂಟಿ ಅಂತೇಳಿ ಹೇಳಿ. ಅಥವಾ ನಂಜಂಗೆ ಹೇಳ್ದಂಗೆ ಇರ್ತದೆ. ನಂಜಲ್ಲಿ ಹೇಳುದಿಲ್ಲ. ಸತ್ಯ ಹೊಟ್ಟೆ ತುಂಬ್ತಾನೆ. ಈ ವಿಡಿಯೋ ನೋಡಿ ಹೇಳ್ತೇನೆ. ಒಂದು ಹೊಟ್ಟೆ ತುಂಬ್ತ, ಒಂದು ಹೊಟ್ಟೆ ಇತ್ತು, ಒಂದು ಹೊಟ್ಟೆ ತುಂಬ್ತ ಅಂತ ಹೇಳಿ ಹೇಳೋದು. ಒಂದು ಹೊಟ್ಟೆ ಎಲ್ಲರದು ಒಂದೊಂದು ಹೊಟ್ಟೆ ಹೊಟ್ಟೆ ತುಂಬ್ತ ನನ್ನ ಸಲ ಕೇಳ್ರಿ. ಸೊ ಗಾಯ್ಸ್, ಈಗ ಫೋಟೋ ಶೂಟ್ ಆಯಿತು, ಹಾಗೆ ಒಂದು ವಿಡಿಯೋ ಎಲ್ಲ ಮಾಡಿ ನಾವೀಗ ಸೀದಾ ಬ್ಯಾಕ್ ಟು ಹೋಮ್. ಲಂಪಲ್ ಉಂಟು ಮಾರ, ಇದೆಲ್ಲ ಆಗುದಲ್ಲ, ಬಟ್ ಆದ್ರೂ ಓಕೆ. ಕಂಗ್ರ್ಯಾಚುಲೇಷನ್ಸ್ ಬ್ರೋ. ಥ್ಯಾಂಕ್ ಯು. ಹೀಗೆ ಒಂದು ಹೊಸ ಗಾಡಿ ತಗೊಳ್ತೇವೆ ನೆಕ್ಸ್ಟ್. ಈಗ ನಾವಲ್ಲಿ ಯಾವಾಗ ತಗೊಳ್ಳೋದು ಈ ಥರದ ಗಾಡಿ ಎಲ್ಲ? ಎರಡು ತಗೊಂಡಿದ್ದೀರ? ಎರಡು ತಗೊಂಡಿದ್ದೀರ? ಅಲ್ಲ, ಇದು ಅಂದರೆ ಇದ್ರ ಬಗ್ಗೆ ಹೇಳಿ ಮಾರೆ, ಎಷ್ಟು ಕೊಟ್ರಿ ಈಗ ನಿಮಗೆ? ಎಷ್ಟು ಕೊಡ್ತು ಬಿಡಿ, ನಿಮ್ಮಷ್ಟು ಕೊಟ್ಟಿದ್ದು. ಅಲ್ಲ ಹೇಳಿ. ಅದೇ ಶೋರೂಮ್ ಅವ್ರು ಎಷ್ಟು ಹೇಳಿದ್ರೆ ಅಷ್ಟು ಕೊಟ್ಟಿದ್ದೀರಾ? ಹೌದು. ಹೌದಾ? ಅದೇ ನಾನು ಹೇಳುದು ಅಂದರೆ ನೋಡಿ, ಲೈಟ್ ಎಲ್ಲ ಒಳ್ಳೆ ಉಂಟು ನೋಡಿದಲ್ಲ. ಅದಕ್ಕಿಂತ ನಂಗೆ ಇದಕ್ಕಿಂತ ಚಂದ ಆಗಿದ್ದಂದ್ರೆ ನೀವು ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಅಲ್ಲ ಗೈಸ್. ನೋಡಿ, ಇವರೇ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್. ಈ ನನ್ನ ಮಗ ನನಗೊಂದು ಇವತ್ತು ವಿಶ್ ಮಾಡಿದ್ದ, ನನ್ನ ಬರ್ತ್ಡೇ ಇವತ್ತು. ಹೌದೇನು? ಮಾಡ್ಲಿಲ್ಲ ಈಗ. ಥ್ಯಾಂಕ್ ಯು ಸೋ ಮಚ್. ಈಗ ಕೊಟ್ಟಿದ್ದ ನೋಡಿ, ಲೈವ್ ಅಲ್ಲಿ ಕೊಡು ಅಂತ ಬಂದದ್ದು ಅಂಗಡಿ ಹತ್ರ. ನನಗೊಂದು ವಿಶ್ ಮಾಡಿ. ಓಕೆ ಮಾರೆ, ಚೈಲ್ಡ್ಹುಡ್ ಫ್ರೆಂಡ್. ಇಬ್ರು ಒಂದೇ ತರ ಚಡ್ಡಿ ಕಲರ್ ಹಾಕೊಂಡು ಹೋಗ್ತಿತ್ತು ನಾವು. ಹೇಳ ಯಾವತ್ತ ಒಟ್ಟಿಗೆ ಇರ್ಲಿ ಅಲ್ಲ ಚಡ್ಡಿ ಹಾಕೊಂಡೆ. ನೋಡಿ, ನಾವೆಲ್ಲ ಚಡ್ಡಿ ಫ್ರೆಂಡ್ಸ್ ನಾವು ಹಿಡ್ಕೊಳ್ತೇವೆ. ಇವರಿಗೆ ನಮ್ಮನ್ನು ಮರೆತು ಬಿಟ್ಟಿದ್ದಾರೆ. ಇರ್ಲಿ, ದುಡ್ಡಾಯ್ತು, ದುಡ್ಡು ದುಡ್ಡಾಯ್ತು. ನೋಡಿ ದುಡ್ಡು, ನೋಡಿ ಗಾಡಿಯಲ್ಲಿ ನೋಡಿ, ಈ ಗಾಡಿಯಲ್ಲಿ ನೋಡಿ, ದುಡ್ಡಾಯ್ತು. ಹಾಗಾಗಿ ನಮ್ಮನ್ನು ಮರೆತು ಬಿಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್, ನನ್ನ ವ್ಲಾಗನ್ನು ಎಂಡ್ ತನಕ ನೋಡೋದಕ್ಕೆ. ಸೊ ಹಾಗಾಗಿ ನಾನು ಹೇಳಿದ್ದೆಲ್ಲ, ಇವತ್ತು ನನ್ನ ಬರ್ತಡೇ ಅಲ್ವಾ. ಸೊ ಹಾಗಾಗಿ ನಾನೊಂದು ಪ್ರಿಪೇರ್ ಮಾಡ್ಕೊಂಡಿದ್ದೆ. ನಾನು ವೀಕ್ಲಿ ನಾನು ಹೇಳಿದೆ ನೋಡಿ, 3 ಆದರೂ ನಾನು ವ್ಲಾಗ್ ಮಾಡಬೇಕಂತ ಹೇಳಿ. ಸೊ ಏನೋ ನಂಗೆ ಗೊತ್ತಿಲ್ಲ, ವ್ಲಾಗ್ ಬಗ್ಗೆ ನಂಗೆ ಅಷ್ಟು ತಲೆ ಬಿಡೋ ಏನು ಗೊತ್ತಿಲ್ಲ. ಬಟ್ ಆದರೂ ಸ್ವಲ್ಪ ಜನರ ಹತ್ರ ಕೇಳಿಕೊಂಡು ಅದನ್ನು ಹೇಗೆ ಮಾಡೋದು ಅಥವಾ ಹೇಗೆ ಎಡಿಟಿಂಗ್ ಆಗ್ಬೋದು, ಹೇಗೆ ಜನ ಇಷ್ಟಪಡ್ತಾರೆ, ಸೊ ಅದನ್ನೆಲ್ಲ ಒಂಚೂರು ಕೇಳಿದ್ದೇನೆ. ಸೊ ಅವರಿಂದ ನಾವು ಒಂದು ಟಿಪ್ಸ್ ತಗೊಂಡು ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಆದಷ್ಟು ಅದನ್ನು ಸರಿ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ. ಸೊ ಏನಾದರೂ ತಪ್ಪಾಗಿದ್ರೆ, ಏನಾದರೂ ನಮ್ಮ ಮಾತಲ್ಲಿ ಏನಾದರೂ ಲೈಕ್ ಗೊತ್ತುಂಟಲ್ಲ, ಏನಾದರೂ ಹೇಳಿದರೆ ನಿಮಗೆ ಬೇಜಾರಾಗಿದ್ದರೆ ಐ ಆಮ್ ಲಿಟ್ರಲಿ ಸಾರಿ. ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಇಷ್ಟು ಸಪೋರ್ಟ್ ಮಾಡೋಕ್ಕೆ ಥ್ಯಾಂಕ್ ಯು ಸೋ ಮಚ್. ಲವ್ ಯು.